family members, and welcome back to my channel. ಏಕೆ ಹಾಂ ನಮ್ಮ ಬೈಕ್ ಮೇಲೆ ಸುಸು ಮಾಡ್ತಾ ಇದೆಯಾ? ಹಾಂ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಏಕೆ ಹಾಂ ನಮ್ಮ ಬೈಕ್ ಮೇಲೆ ಸುಸು ಮಾಡಿದ್ ನೋಡೋದು ಇದು ಇಲ್ಲಿ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 4 o'clock, 4:30 ಅನಿಸುತ್ತೆ. ನಾವು ಪ್ಯಾಕ್ ಮಾಡಿಕೊಂಡು ಓಡ್ತಾ ಇದ್ದೀವಿ. ಫುಲ್ಲು ಖಾಲಿ ಖಾಲಿ ರೋಡು. ಇದೊಂದೇ ವಾಕಿಂಗ್ ಬಂದೈತೆ ಅವ್ರ ಓನರ್ ಜೊತೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಟ್ರಿಪ್ಪಿಂಗ್ ಅಂಡ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇರೋದು ಬ್ಯಾಂಗ್ಳೂರ್ ಟು ಮುನ್ನಾರ್. ಸೊ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. 450 ಕಿಲೋಮೀಟರ್ಸ್ ಇದೆ. ಏನು ಹೆಂಗೆ ಏನು ಅಂತ ಗೊತ್ತಿಲ್ಲ. ಇವಳು ಬೇರೆ ಕುತ್ಕೋತಾಳೋ ಹೆಂಗೆ ಕುತ್ಕೋತಾಳೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಲಾಂಗ್ ಅವಳಿಗೆ. ನನಗೇನೋ ಅಭ್ಯಾಸ ಇದೆ. ಸೊ ನೋಡೋಣ ಹೆಂಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಥ್ರೂ ಔಟ್ ದ ಜರ್ನಿ ಅಂತ ಹೇಳ್ಬಿಟ್ಟು. ಸೊ ಯೂಶ್ವಲಿ ನಾನು 90 to 110ವರೆಗೂ ಕ್ರೂಸ್ ಮಾಡ್ತೀನಿ ನನ್ನ ವೈಫ್ ಇದ್ದಾಗ. ಸೊ ವೈಫ್ ಇಲ್ಲದೆ ಇರುವಾಗ 120, 130 ಎಲ್ಲ ರೀಚ್ ಮಾಡ್ತೀನಿ. ಹೊಡಿತೀಯ ಅದಕ್ಕೆ ಇಲ್ಲಿ ಬೈಯ ಜೋರಾಗಿ ಹೋಗ್ಬೇಡ ಅಂತ. ಇವಳು ಅದಕ್ಕೆ ನನಗೆ ಸೋಲೋ ಹೋಗೋಕ್ಕೆ ಬಿಡಲ್ಲ ಆ್ಯಕ್ಚುಲಿ. ಏನು ಜೋರಾಗಿ ಹೊಡಿತಾನೆ ಗೊತ್ತಾ, ಬಿಟ್ರೆ ಜೋರಾಗಿ ಹೊಡೆಯಲ್ಲ, ಸ್ಪೀಡಾಗಿ ಹೋಗ್ತೀನಿ. ಅಲ್ಲಿ ಹಿಂದೆ ಕೂತಿರೋರು ಏನಾಗಬೇಕು ಗತಿ? ಹಿಂದೆ ಯಾರನ್ನೂ ಕುಣಿಸ್ಕೊಳಗಲ್ವಲ್ಲ, ನೀನು ಒಬ್ಳೆ ತಾನೇ ಕೂತ್ಕೊಂಡು. ಅದೇ ನಾನು ಕೂತಿದಾಗಲೇ ಹೇಳ್ತಾರೆ. ನೀನು ಕೂತ್ಕೊಂಡಾಗ ನಾನು ಬರೀ 100 to 120 ಹೊಡಿತೀನಿ ಅಷ್ಟೇ. ಮೇಲೆ 110ವರೆಗೂ ಹೊಡಿತೀನಿ ಅಷ್ಟೇ. ಒಳಗಡೆ ಹೊಡಿಬೇಕು. 100 ಒಳಗಡೆ ಹೊಡಿಯಂಗಿರೋ ಸ್ಪ್ಲೆಂಡರ್ ತಗೋತಾ ಇದ್ದೆ. ಇದೇನಕ್ಕೆ ತಗೋತಾ ಇದ್ದೆ? ಆಯ್ತು, ಸ್ಪ್ಲೆಂಡರ್ ತಗೋ. ಸ್ಪ್ಲೆಂಡರ್ ತಗೊಂಡು ಲಡಾಕ್ ಹೋಗೋಣ. ಹೋಗಿರೋರು ಇದ್ದಾರೆ, ಅವ್ರದ್ದೇ ರೆಕಾರ್ಡ್ಗಳು ಆ್ಯಕ್ಚುಲಿ. ನಾವು ಹೋಗೋಣ, ನಮಗೂ ಯಾವುದಾದ್ರೂ ಒಂದು ಬೈಕ್ ಕೊಡ್ಬೋದು. ಹಾಂ, ಒಂದು 5 ತಗೋ. ಎಷ್ಟಾದರೂ ಟೀ ಕುಡಿತೀಯಪ್ಪ ನೀನು? ಟೀನಾ? ರೈಡಲ್ಲಿದ್ದಾಗ ಟೀ ಬೇಕೇ ಬೇಕು. ನೀನು ಟೀ ಕುಡಿತಾ ಇದ್ರೆ ಒಂಥರ ಚಂದ. ಕುಡಿಬೇಕು, ಬೆಳಗ್ಗೆ ಒಂದು ಸಂಜೆ ಒಂದು ಆ ಥರ. ನೀನು ಮಾಡಿದಾಗಲೆಲ್ಲ ನಾವು ರೈಡ್ಗೆ ಹೋದಾಗ ಮಿನಿಮಮ್ 10ರಿಂದ 11 ಟೀ ಒಂದಿನ ಕುಡಿದಿರ್ತೀವಿ. ಅದೇನೋ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಂದಲ್ಲೋ, ಎಲ್ಲಿ ಮಾಡಿಸ್ತೀಯಾ? ಗುರು, ಅದನ್ನು ಬೇರೆ ಮಾಡಿಸ್ಬೇಕು. ಇರೋ ಸೇಲಮ್ ಒಂದು 20-30 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. ಸೇಲಮಲ್ಲಿ ಮಾಡಿಸ್ಬಿಡೋಣ. ಸೊ ಹೆಂಗಿದ್ರು 10 o'clock ಆಯಿತು. ಅಲ್ಲಿ ಬೆಂಗಳೂರಲ್ಲೇ ಮಾಡಿಸ್ಕೊಂಬರಕ್ಕಾಗಲ್ಲ ನಿಮಗೆ. ಬಿಡ. ಸೊ ನಾವಿವಾಗ ನಾಷ್ಟಕ್ಕೆ ನಿಲ್ಸಿದ್ದೀವಿ, ಬ್ರೇಕ್ಫಾಸ್ಟ್ಗೆ. ಸೊ ರಾಯಲ್ ರೆಸ್ಟೋರೆಂಟ್ ಅಂತ, ಆನ್ ದ ವೇ ಟು ಮುನ್ನಾರ್. ಸೊ ಇದು ಮಸಾಲ ರೋಸ್ಟ್ ಅಂತೆ, ಬಟ್ ಎಲ್ಲಿಂದ ರೋಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಯಾ? ನೀನು 6 months ಆಯ್ತಲ್ಲ, ಹೊರಗೆ ಬಂದಿಲ್ಲ. 6 ತಿಂಗಳಿಂದ ಕರ್ಕೊ ಬಂದಿಲ್ಲ ಅನ್ನೋದನ್ನ 100 ಸತಿ ಹೇಳಿ ನನ್ನ ಕೊಲೆ ಮಾಡೋದಕ್ಕೆ ಇಲ್ಲ. ಹೋಗ್ಯಲ್ಲ 6 ತಿಂಗಳಾಯ್ತು. ಹುಚ್ಚಿ ಸಾಯಿಸಲ್ಲ, ಹೇಳಿ ಮುಖ್ಯ ಅಂತ ಡಿಫ್ರೆಂಟ್. ಸೊ ಇವಾಗ ಎಮಿಷನ್ ಟೆಸ್ಟ್ ಮಾಡಿಸಿ ಸೇಲಮಲ್ಲಿ ಓಡ್ತಾ ಇದ್ದೀವಿ. ಈ ಗಾಡಿ ದನ ಭಾರ ಆಗ್ಬಿಟ್ಟಿದೆ ಗುರು, ಹಿಂದೆ ಎಳೆಯೋದೇ ಒಂದು ದೊಡ್ಡ ಕಷ್ಟ. ಬಾಕಂದ ಕುತ್ಕೋ, ನೋಡೋಣ. ಸದ್ಯ ಅವ್ನು ಬೇಗ ಮಾಡಿಕೊಟ್ಟ ಗುರು. ಎಲ್ಲಾದ್ರೂ ನಿಲ್ಸದಿ, ಕೂತ್ಕೊಳಕ್ ಆಗ್ತಾ ಇಲ್ಲ. ಏನೋ ಇಷ್ಟು ಬೇಗ ಸುಸ್ತಾಗ್ಬಿಟ್ಟೇನೆ. ಇಷ್ಟು ಬೇಗನಾ? ಓಕೆ ಇರು, ಆಯಿತು, ಟೋಲ್ ಬರುತ್ತೆ, ನಿಲ್ಲಿಸ್ತೀನಿ.
ಇವಾಗ ವಾಟರ್ ಮೆಲನ್ ಜ್ಯೂಸ್ ಕೂತಿದ್ದೀವಿ. ನೋಡಿ ಮಲ್ಕೊಬಿಟ್ಟವಳೆ ಇನ್ನೂ ಸುಸ್ತಾಗಿ. ಮನೇಲಿ ಇದ್ದಾಗ ಜಗಳಾಡ್ತಾಳೆ, ಆಚೆ ಹೋಗೋಣ, ರೈಡ್ಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ. ಇಲ್ಲಿ ಬಂದು ಮಲ್ಕೊಬಿಡೋದು ಶಿಸ್ತು ಅಂತ. ಇಲ್ಲಿ ನಾವು ಗಾಡಿ ಓಡಿಸೋರು ನಮಗೆ ಏನು ಅನ್ಸಲ್ಲ. ನೋಡ್ರಿ ಹೆಂಗ್ ಲುಕ್ ಕೊಡ್ತಾಳೆ. ಏನು ಲುಕ್ ಕೊಡೋದು? ಯಾಕೆ ಗೊತ್ತಲ್ಲ. ಇಲ್ಲಿಂದ ಅಣ್ಣಾಮಲೈ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೈಮ್ ಬಿಸ್ಲಿದೆ. ಮಾನ್ಸೂನ್ ರೈಡ್ ಅಂತ ಬಂದ್ವಿ, ಮಾನ್ಸೂನೇ ಇಲ್ಲ, ಸಮ್ಮರ್ ರೈಡ್ ಆಗ್ಬಿಡೈತೆ. ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ, ಇಲ್ಲಿ ನೋಡಿ ಇಲ್ಲಿ ಫುಲ್ ಬರಡು ಭೂಮಿ. ನಾವ್ ಮುಂದೆ ಹೋಗ್ತಾ ಇದೀವಿ, ಅಲ್ಲಿ ಹೆಂಗಿದ್ಯೋ ಏನೋ. ರೋಡ್ ಚೆನ್ನಾಗಿದೆ. ಇನ್ನ ದೂರ ಹಾಕು. ಒಂದ್ ಹಿಂಗ್ ಅಡ್ಡನೂ ಮಾಡ್ಕೊ, ನಂಗೆ ಯೂಟ್ಯೂಬ್ ಹೋಗ್ಬೇಕು. ಲಾರಿಗಿರಿ ನೋಡ್ಕೊಂಡ್ ಮಾಡು. ಸೊ ಅವಾಗ ಬಂದಿದ್ದು ತಮಿಳ್ನಾಡು ಫಾರೆಸ್ಟ್, ಅಣ್ಣಾಮಲೈ ಫಾರೆಸ್ಟ್. ಇದು ಕೇರಳ ಡಿವಿಷನ್. ಎರಡು ಸೇಮ್ ಇದೆ, ಏನ್ ಡಿಫ್ರೆನ್ಸ್ ಏನೂ ಇಲ್ಲ. ಎರಡರಲ್ಲೂ ರೋಡ್ ಅಷ್ಟೇ ಡಿಫ್ರೆನ್ಸ್. ವಾವ್, ಬ್ಯೂಟಿಫುಲ್, ದಿಸ್ ಈಸ್ ನೈಸ್. ಇಲ್ಲಿಂದ ಗ್ರೀನರಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೋಡು. ಸೊ ವಿ ಆರ್ ಇನ್ ಮರಾಯೂರ್. ಸೊ ಮರಾಯೂರು, ಮುನ್ನಾರು ಎಲ್ಲ ಒಂಥರ ಅಕ್ಕ ತಂಗಿ ತರ, ಅಕ್ಕಪಕ್ಕ ಇರೋರು. ನಂಗೆ ಇಂಥ ಕಡೆ ಆಫ್ ರೋಡಿಂಗ್ ಮಾಡ್ಬೇಕು ಅಂತ ಇಷ್ಟ. ಬಟ್ ಅದೇ ಹೋದ್ರೆ ಬರಬಾರ್ದು, ಹೋದ್ರೆ ಬರಕ್ ಆಗಲ್ವಲ್ಲ, ಅದಕ್ಕೆ ಮಾಡಲ್ಲ. ಯಾಕೆ ಬೇಕು ಜೀವ ಪಣಕ್ಕಿಟ್ಟು ಆಫ್ ರೋಡಿಂಗ್ ಮಾಡೋದು? ಆದ್ರೂ ಮಾಡ್ಬೋದು, ಆಫ್ ರೋಡಿಂಗ್ ಮಾಡಿರೋರು ಇದಾರೆ. ಅದು ಅಷ್ಟೊಂದು ಡೇಂಜರ್ ಏನಿಲ್ಲ. ಸೊ ವಿ ಆರ್ ನಿಯರ್, ಐ ಥಿಂಕ್ 20-30 ಕಿಲೋಮೀಟರ್ಸ್ ಇದೆ ಮುನ್ನಾರ್ಗೆ. ನಮ್ ಸ್ಟೇಗೆ 42 ಕಿಲೋಮೀಟರ್ಸ್ ಇದೆ. ವಾವ್, ದಿಸ್ ಇಸ್ ಜಸ್ಟ್ ಆಸಮ್. ಈ ಫೋಟೋ ತಗೊಂಡನ ಇಲ್ಲಿ, ಸಕ್ಕದಾಗಿ ಬರುತ್ತೆ ಕಂದ. ನಂಗೊಂದು ವಿಡಿಯೋ ಮಾಡ್ಕೊಡ್ತೀಯಾ? ನಾನು ಅಲ್ಲಿಂದ ಬರ್ತೀನಿ. ಆ ಕಾರ್ನರ್ ಐತಲ್ಲ, ನಿಂಗೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ಬಂದು ಹಿಂಗ್ ತಗೊಂಡ್ ಹಿಂಗ್ ಬರ್ತೀನಿ. ಇಲ್ಲಿ ನಿಂತ್ಕೋ, ಅಲ್ಲಿ ಮರದ ಹತ್ರ ನಿಂತ್ಕೋ. ಇಲ್ಲಿ ಲಕ್ಕಂ ವಾಟರ್ ಫಾಲ್ಸ್ ನಾನು ಹಾಕೊಂಡಿದ್ದೆ, ಇದು ಸೌತ್ ಇಂಡಿಯನ್ ಸರ್ಕ್ಯೂಟ್ ಅಲ್ಲಿ ಹಾಕಿದ್ದೆ ನಾನು. ಇಲ್ಲ ನೋಡಲಿ, ಬೆಲ್ಟ್ ಅಲ್ಲಿ 1 ಫಾಗ್, 2 ಸೆಕೆಂಡ್, 3 ಏನ್. ಹೌದಾ, ಸ್ವಲ್ಪ ಕ್ಯಾಪ್ಚರ್ ಆಗ್ಬೇಕಲ್ಲ. ಆಫ್ ಕ್ಯಾಮ್ರಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಸಖತ್ ಎಕ್ಸ್ಪೀರಿಯನ್ಸು. ಯಾರ್ಯಾರು ಮುನ್ನಾರಕ್ಕೆ ಪ್ಲಾನ್ ಮಾಡ್ತಾ ಇದೀರೋ, ಇನ್ನ ಒಂದು 2 ವೀಕ್ಸ್ ಬಿಟ್ಕೊಂಡ್ ಬನ್ನಿ, ಸೂಪರ್ ಆಗಿರುತ್ತೆ. ಇವತ್ತು ಆಕ್ಚುಲಿ ಮಳೆ ಇಲ್ಲ. ಸೊ ಮಳೆ ಸ್ಟಾರ್ಟ್ ಆಗೋದು ಫ್ರೈಡೇ ಇಂದ. ಆಲ್ಮೋಸ್ಟ್ 1 ವೀಕ್ 2 ವೀಕ್ಸ್ ಏನೋ ಕಂಟಿನ್ಯೂಸ್ ಆಗಿದೆ. ರಾಂಗ್ ಸೈಡ್ ಬರೋದ್ರೆ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಾಗುತ್ತೆ. ಇಂಥ ಬೋ 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 ಬೋಲ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು, ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಇಲ್ಲ, ವಾವ್, ನಾವ್ ಆ ಫಾಗಲ್ಲೇ ಹೋಗ್ತೀವಿ ಕಂದ. ಇವಾಗ ಸನ್ಸೆಟ್ ಆಗ್ತಾ ಇದೆ, ಮೌಂಟೇನ್ಸ್, ಫಾಗು, ವಾವ್, ಜಸ್ಟ್ ಆಸಮ್. ಸನ್ಸೆಟ್ ಪಾಯಿಂಟ್ ಅದೇ ಸೂರ್ಯನಲ್ಲಿ, ಕೊಲಕುಮಲೈ. ಅದನ್ನ ನೀನ್ ನೋಡ್ಬೇಕು, ಅದನ್ನ ನೋಡು, ಗೂಗಲ್ ಮಾಡಿ, ನಿನ್ ಗೊತ್ತಾಗುತ್ತೆ. ಟೈಗರ್ ಫೇಸ್ ಇದೆ ಅದಕ್ಕೆ ಹಿಂಗೆ.
ನೋಡಿ ಇದು ಸನ್ಸೆಟ್ ಈ ಕಡೆ ಸೆಕ್ಸಿ ಇಲ್ಲಿ ನೋಡಿ ಇಲ್ಲಿ ತಿಂದಿ ವಿಡಿಯೋ ಮಾಡ್ಕೊ ಸೆಕ್ಸಿ ಅಬ್ಬಾ ಬಾಬಾ ಇಲ್ಲಿ ಏನಾದ್ರು ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟಿದ್ರೆ ಜಸ್ಟ್ ಆಸಮ್ ಅಷ್ಟೇ. ಇರು ಇವಾಗ ಮಾಡು. ಬೇಡ ಒಂದ್ ಸಲ ಮಾಡು. ಜಸ್ಟ್ ಆಸಮ್ ಅಲ್ಲ. ಫಾಗ್ ಗುರು ಏನ್ ಗುರು, ಒಳ್ಳೆ ಫಾಗ್ ಬೆಲ್ಟ್ ಇದೆ. ಅದೊಂಥರ ಹೆಂಗ್ ಗೊತ್ತಾ, ಏನೋ ಗ್ರೀನ್ ಲೇಯರ್ ಮೇಲೆ ಒಂದ್ ವೈಟ್ ಬಣ್ಣ ಪೇಂಟ್ ಹೊಡೆದಂಗಿದೆ, ಶೇಡಿಂಗ್ ಕೊಟ್ಟಂಗೆ. ಅದ್ರ ಮೇಲೆ ಮತ್ತೆ ಆರೆಂಜ್ ನೋಡು, ಆರೆಂಜು ವೈಟು ಗ್ರೀನು ಏನ್ ಹೇಳು, ನಮ್ಮ ಇಂಡಿಯನ್ ಫ್ಲಾಗ್. ಫಾಗ್ ತುಂಬ್ಕೊಬಿಟ್ಟಿದೆ ನೋಡಿ, ನಿಮ್ಗೆ ವ್ಯೂನೇ ಕಾಣಿಸ್ತಾ ಇಲ್ಲ. ನಾನ್ ವೈಸರ್ ತೆಗೆದ್ಬಿಟ್ಟು ಸ್ಪೆಕ್ಸ್ ಎಲ್ಲ ಒರ್ಸ್ಕೊಂಡು ಓಡಿಸ್ತಾ ಇದ್ದೀನಿ. ಇವಾಗ ಜಸ್ಟ್ ರೀಚ್ ಆದ್ವಿ ಸ್ಟೇಗೆ. ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಟೇ, ಸಕ್ಕತ್ತಾಗಿ ಮಾಡಿದಾರಲ್ಲ. ಹಿಂಗೈತೆ ನೋಡಿ ಡೌನ್ ಫುಲ್ಲು ಒಂಥರ ನನಗೆ ಹಿಲ್ ಟಾಪಲ್ಲಿ ಹತ್ತಿಸ್ದಂಗೆ ಆಗ್ತಿದೆ ಗಾಡಿನ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಡೇ 1 ವ್ಲಾಗ್. ನೆಕ್ಸ್ಟ್ ಮುನ್ನಾರ್ ಸೆಕೆಂಡ್ ಡೇ ವ್ಲಾಗ್ನ ನಾವು ಅಪ್ಲೋಡ್ ಮಾಡ್ತೀವಿ. ಅಂಟಿಲ್ ದೆನ್ ಸಿ ಯು ಆಲ್, ಟೇಕ್ ಕೇರ್. ಟ್ರಿಪ್ಪಿಂಗ್ ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.